ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಸಂಭ್ರಮಂಗೆ ಇವತ್ತಿಂದನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಈಸಿಯಾಗಿ ಆಗುವಂತಹ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ಗಳನ್ನೂ ಹಾಕ್ಕೊಂಡು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಕ್ಯಾಬೇಜ್ ಇತ್ತು, ಕ್ಯಾಬೇಜ್ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೇಯಿಸ್ಕೊಂಡಿರುವಂತಹ ಕಾರ್ನ್ ಕೂಡ ಸೇರಿಸ್ಕೊಂಡು ಸಾಸ್ಗಳನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು, ನಮಗೆ ಬೇಕಾದಷ್ಟು ಉಪ್ಪು ಖಾರ ಎಲ್ಲ ಸ್ವಲ್ಪ ಸೆಟ್ ಮಾಡಿಕೊಂಡು, ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು, ರೈಸ್ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಫಟಾಫಟ್ ಅಂತ ಫ್ರೈಡ್ ರೈಸ್ ರೆಡಿ ಆಗಿಬಿಡತ್ತೆ. ಈ ವರ್ಷ ಸಂಭ್ರಮ ಹೈಸ್ಕೂಲ್ ಆಗಿರೋದ್ರಿಂದ ಅವಳಿಗೆ ಸೈಕಲ್ ತೊಗೊಂಡೋಗು ಅಂತ ಹೇಳಿಬಿಟ್ಟು ನಾನು ಕೂಡ ಒಂದಷ್ಟು ಮುನಿಯಮ್ಮ ಆಗಿಬಿಟ್ಟು ಮೋಟಿವೇಟ್ ಮಾಡಿ ಹೋಗಿಸಿದ್ದೀನಿ ಅವಳಿಗೆ. ಏಕೆಂದರೆ ನನಗೆ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಕೂಡ ನಾವು ಅವಲಂಬಿತರಾಗಿರಬಾರ್ದು ಅನ್ನೋದು ಆಸೆ. ಹಾಗೆಯೇ ಅವಳು ಕೂಡ ನಾವಿದ್ದರೆ ಸ್ಕೂಲಿಗೆ ಗಾಡಿ ನಾವೇ ಕರ್ಕೊಂಡೋಗಿ ಬಿಡಬೇಕು, ಆ ಥರ ಎಲ್ಲ ಇರಬಾರ್ದು. ಅವಳು ಮುಂದೆ ಫ್ಯೂಚರಲ್ಲಿ ಸ್ವಲ್ಪ ಧೈರ್ಯ ಬರುತ್ತೆ, ಸೋಷಲೈಸ್ ಆಗೋಕ್ಕೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ಅವಳಿಗೆ ಸೈಕಲ್ ತೊಗೊಂಡೋಗು ಅಂದಿದ್ದೀನಿ. ಅವಳು ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಎದ್ರುಕೊಂಡೇ ಓಡಿಸ್ತಾ ಇದ್ದಾಳೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಮನೆ ಕೆಲಸಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಪಟಾಪಟ್ ಅಂತ ಮುಗಿಸ್ಕೊಂಡು, ಇವತ್ತು ಭವಿಷ್ಯದು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು, ಮಾಡಿಸೇ ಇರಲಿಲ್ಲ. ಹಾಗಾಗಿ ಅವನ್ನ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ಕೊಂಬಂದ್ಬಿಡೋಣ ಅಂತ ನಾನು ಭವಿಷ್ಯಕ್ಕೆ ರೆಡಿ ಆಗ್ತಾಯಿದ್ದೀವಿ. ಭವಿಷ್ಯ ಕೂಡ ಅಷ್ಟೇ, ಯಾವಾಗ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗೋದು ಹಾಗೆ ಹೀಗೆ ಅಂದ್ಕೊಂಡು ಒಂದು ವಾರದಿಂದ ನನ್ನ ತಲೆ ತಿಂತಿದ್ದ. ಸರಿ ಇವತ್ತು ಹೋಗ್ಬಿಡೋಣ ಅಂತ ಹೇಳಿದೆ. ಹಾಗಾಗಿ ಅವನು ತುಂಬ ಖುಷಿಯಾಗಿದ್ದಾನೆ ಇವತ್ತು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಕೊಂಡು ಬರೋದು ಅಂತ ಹೇಳಿದ್ಕೆ. ಕವರೆಲ್ಲ ಇಟ್ಕೊಂಡೆಲ್ಲ ಹೋಗ್ತಾ ಇದೆಯಾ? ಬುಕ್ಸ್ ತರಕ್ಕೆ ಸ್ಕೂಲ್ಗೆ ಹೋಗ್ತೀಯಾ ನೀನು? ಹೋಗ್ತೀಯಾ? ಖುಷಿನಾ? ಅಡ್ಮಿಷನ್ ಮಾಡಿಸ್ತೀರಾ? ಹೋಗ್ತೀಯ ಒಬ್ಬನೇ? ನಡಿ ಹೋಗೋಣ. ಬುಕ್ ತರಬೇಕಾ? ನಡಿ, ಬಾಗಿಲು ತೆಗಿ. ಎರಡು ಶೂ ಕೊಟ್ಟವ್ರಾ? ಬೇರೆ ಏನು ಕೊಟ್ಟವ್ರೆ? ಯೂನಿಫಾರ್ಮ್ ಎಲ್ಲ ಕೊಟ್ಟವ್ರೆ, ಸಾಕ್ಸು, ಇದು ಬುಕ್ಸು. ನೋಡು, ಡ್ರಾಯಿಂಗ್ ಬುಕ್ಸ್ ಎಲ್ಲ ಸಕ್ಕತ್ತಾಗಿದೆ. ಹೌದಾ? ಮಾಡ್ತೀಯಾ? ಸ್ನೇಲು ಅವರು ಬಿಟ್ಟಿರೋದು ನೀನು ಮಾಡಬೇಕು. ಬೇರೆ ಬುಕ್ ನೋಡು, ಹಿಂಗಿದೆ ಭವಿಷ್ಯ ಬುಕ್ಕು, ಚೆನ್ನಾಗಿದೆಯಾ? ಅದೆಲ್ಲ ಆಮೇಲೆ ಓದೋಣ, ಜಸ್ಟ್ ನೋಡಿ ಇವಾಗ ಅಷ್ಟೆ. ಇಷ್ಟ ಆಯ್ತಾ? ಯಾರವರು? ಟೀಚರು, ಬಾರ್ಬರು ಎಲ್ಲರೂ ಇದ್ದಾರೆ. ಕಟಿಂಗ್ ಮಾಡ್ತಾರೆ, ಬಾರ್ಬರ್ ಅಂತಾರೆ. ಯಾರು? ಟೀಚರು. ಅವರು ಫ್ರೂಟ್ಸ್ ಎಲ್ಲರು. ಸ್ವೀಟ್. ಅವರು ಹಸಿ ಕಸ ಒಣ ಕಸ ಎಲ್ಲ ಸಪ್ರೇಟ್ ಮಾಡಿ ಹಾಕಬೇಕು, ಎಲ್ಲ ಒಟ್ಟಿಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಯಾರವರು? ಗಾಡ್. ಅವ್ರು ಯಾರು? ನಿಮ್ಮಪ್ಪನ? ಟೇಲರು. ಅಪ್ಪ ಬಟ್ಟೆ ಹೊಲಿಯುತ್ತಾ? ಪೋಸ್ಟ್ ಮ್ಯಾನ್. ಭವಿಷ್ಯಕ್ಕೆ ಫಸ್ಟೇ ಒಂದಿನ ಎನ್ಕ್ವೈರಿ ಅಂತ ಹೋಗಿದ್ವಿ. ಆವಾಗ ಒಂದು ಸ್ವಲ್ಪ ಏನೋ ಬರೆಸಿ ಚಿಕ್ಕದಾಗಿ ಟೆಸ್ಟ್ ಥರ ಮಾಡಿಸಿದ್ರು. ಚೆನ್ನಾಗಿ ಮಾಡಿದ್ದ ಅಂತ ಹೇಳಿದ್ರು ಅವರು. ಅವನು ಆವಾಗಲೇ ಧೈರ್ಯವಾಗಿ ಹೋಗಿ ಅದೆಲ್ಲ ಅಟೆಂಡ್ ಮಾಡಿದ್ನು. ನನಗೂ ಖುಷಿ ಆಯಿತು. ಅವನೇನು ಅಳಲಿಲ್ಲ, ಹೆದರ್ಕೊಳ್ಳಿಲ್ಲ. ಹಾಗೆ ಸ್ಕೂಲ್ಗೆ ಹೋಗು ಅಷ್ಟೇ, ಅವ್ನು ಯಾವತ್ತೂ ಅಳಲಿಲ್ಲ. ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ತುಂಬ ಖುಷಿಯಾಗಿ ಹೋಗ್ತಿದ್ದಾನೆ. ಅಡ್ಮಿಷನ್ ಮಾಡಿಸ್ಕೊಂಡು ಬಂದಮೇಲಂತೂ ಅವ್ನು ಸೂಪರ್ ಎಕ್ಸೈಟೆಡ್ ಆಗಿದ್ದ. ಅದು ನೋಡಿ ನನಗಂತೂ ಬಿಡೋ ಸಾಕು ಅಂದರೂ ಕೇಳ್ತಾ ಇಲ್ಲ. ಈ ಪ್ರತಿಯೊಂದು ಯೂನಿಫಾರ್ಮು, ಶೂಸು ಎಲ್ಲ ಹಾಕೊಂಡು ನೋಡಿ, ಎಲ್ಲ ಬುಕ್ಕು ಅಂಟ್ಕೊಂಡಿದ್ದು ನೋಡ್ದ. ಅದಲ್ಲದೆ ಇವತ್ತೇನೆ ನೀನು ಎಲ್ಲನೂ ಬೈಂಡ್ ಮಾಡಿಕೊಟ್ಬಿಡು ಅಂತ ನನಗಂತೂ ಸಖತ್ ತಲೆ ತಿನ್ಬಿಟ್ಟ. ಅವ್ನು ಟಾರ್ಚರ್ ತಡೆಯೋಕ್ಕಾಗದೆ ಸ್ವಲ್ಪ ಬೈಂಡ್ ಕೂಡ ಮಾಡಿಬಿಟ್ಟೆ ಇವತ್ತು ನಾನು. ಇರಲಿ ಬಿಡು ಮಮ್ಮಿ, ನೀನು ಸ್ಕೂಲ್ಗೆ ಹೋಗಬೇಡ ಮಮ್ಮಿ. ಎಲ್ಲ ಎತ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಯೂನಿಫಾರ್ಮ್ ಎಲ್ಲ ಎಲ್ಲಿ ಇರ್ತೀಯಮ್ಮ? ಎಲ್ಲ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಕರೆಕ್ಟಾಗಿ ಹೋದ್ಯಾ? ಹೋದೆ ಕರೆಕ್ಟ್ ಟೈಮು. ಒಂದು ಸ್ವಲ್ಪ ನಾನೇ ಶ್ರಾವಣಿ ಫಸ್ಟ್ ಬಂದಿದ್ಲು, ಅದೇ ಬರ್ಬೇಕಾದ್ರೆ ಬಂದ ತಕ್ಷಣ ಬಂದೆ. ಸ್ವಲ್ಪ ಭಯ ಆಯಿತು,
ಇಳಿದ್ಬಿಟ್ಟು ನಡ್ಕೊಂಡು ಬಂದ್ಯಾ ಹೊಡ್ಕೊಂಡೇ ಬಂದ್ಯಾ? ಹೊಡ್ಕೊಂಡು ಬಂದೆ ಅಲ್ಲೇ ಅಷ್ಟು. ಓಡಿಸ್ಕೊಂಡು ಹೋಗ್ತೀಯಾ? ಸೇರ್ವಾಗಿದ್ಯಾ? ಅಲ್ಲೇ ಫಸ್ಟ್ ನೀನು ಸನ್ಸ್ಕ್ರೀನ್ ತಂದ್ಕೊಡ್ಬೇಕು ನೋಡು ಫುಲ್ ಟೈಮ್. ಏನಕ್ಕೆ ತೊಗೊಂಬಂದೆ ಅದನ್ನು? ಏನಕ್ಕೆ ತೊಗೊಂಬಂದಿದ್ಯಾ ಅದನ್ನು? ಏನಕ್ಕದು? ಸರಿ ಆಯ್ತಪ್ಪ, ಈಗ ಯಾಕೆ ತೊಗೊಂಬಂದೆ ಅದನ್ನು? ಏನು ಮಾಡಬೇಕು? ಬೈಂಡ್ ಹಾಕಲ್ಲ ನಾನು, ಹಾಕಲ್ಲ. ಹೋಗ ನೀನು ಯಾಕೋ ದೊಡ್ಡವನಾಗಿದೆಯಲ್ಲ, ಯಾಕೆ ಬರಲ್ಲ? ಕಟ್ ಮಾಡಕ್ಕೆ ಬರಲ್ಲ? ನಾನು ಕಟ್ ಮಾಡ್ಕೊಡ್ತೀನಿ ಬಿಡು, ಆಮೇಲೆ ಮಿಕ್ಕಿ ನೀನು ಹಾಕೋತೀಯಾ? ಬೈಂಡ್ ಹಾಕೊಂಡು ಸ್ಕೂಲ್ಗೆ ಹೋಗ್ತೀಯಾ? ಇವತ್ತು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಹಾಗೆ ಕಳೆದೋಗ್ಬಿಡ್ತು. ಯಾವಾಗಲೂ ಅಷ್ಟೇ ನಾವು ಮಕ್ಕಳಿಗೆ ಎದುರಿಸ್ಬಾರ್ದು, ನಿನ್ನ ಕೈಯಲ್ಲಿ ಆಗಲ್ಲ, ಹಾಗೆ ಹೀಗೆ ಟ್ರಾಫಿಕ್ ಇರುತ್ತೆ ಹಾಗೆ ಹಿಂಗೆ ಅಂತ ನಾವು ಎದುರಿಸಿದ್ರೆ ಅವರು ಇನ್ನಷ್ಟು ಕುಗ್ಗೋಗ್ತಾರೆ. ನಾವೇ ಇಲ್ಲ ಮಾಡು, ಫಸ್ಟ್ ಮಾಡಿದಾಗ ನಮಗೂ ಇದೇ ಥರ ಆಗಿತ್ತು ಅಂತ ಒಂದಷ್ಟು ನಾವು ಅವರಿಗೆ ಮೋಟಿವೇಟ್ ಆಗೋ ಥರ ಮಾತಾಡಿದಾಗ ಮಕ್ಕಳು ಧೈರ್ಯ ಬರುತ್ತೆ, ಅವರಲ್ಲಿ ಎಲ್ಲ ಶಕ್ತಿನೂ ಇರುತ್ತೆ. ಅದನ್ನು ನಾವು ಇನ್ನೊಂದಷ್ಟು ಪುಷ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಬೇಕು ಅಷ್ಟೇ ಪೇರೆಂಟ್ಸ್ ಆದವರು. ಆವಾಗ ಅವ್ರು ಏನು ಬೇಕಾದರೂ ಮಾಡ್ಬೋದು. ಅದೇ ಥರ ಸಂಭ್ರಮನ್ಗೆ ಒಂದಷ್ಟು ಈ ವರ್ಷ ಅವಳ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬೇಕು ಅಂತ ಒಂದಷ್ಟು ಒಳ್ಳೊಳ್ಳೆ ಹ್ಯಾಬಿಟ್ಗಳನ್ನ ರೂಢಿ ಮಾಡ್ಕೊ ಅಂತ ಹೇಳಿದ್ದೆ. ಅವಳು ಅಷ್ಟೇ ನಾನು ಏನಾರು ಹೇಳಿದ್ರೆ ತೀರಾ ನೆಗ್ಲೆಕ್ಟ್ ಮಾಡಿದೆ, ಅದನ್ನು ತಗೊತಾಳೆ, ಹಾಗೆ ಅದನ್ನು ರೂಢಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಇನ್ನು ಭವಿಷ್ಯ ಕತೆ ಅಂತೂ ಹೇಳೋದೇ ಬೇಡ, ಅವನಿಗೆ ಬುಕ್ ಸಿಕ್ಕಿರೋದು ದೊಡ್ಡ ಸಿರಿ ಸಿಕ್ದಂಗೆ ಆಗ್ಬಿಟ್ಟಿದೆ. ಒಂದು 20 ಸಲ ಆ ಬುಕ್ನ ತೆಗಿಯೋದು, ನೋಡೋದು, ಇಡೋದು. ಅವನ ಎಕ್ಸೈಟ್ಮೆಂಟ್ ನೋಡಿದಾಗ ನನಗನ್ನಿಸ್ತು ನಾವುಗಳು ಹೀಗೆ ಅಲ್ವಾ, ಚಿಕ್ಕವರಿದ್ದಾಗ ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಮಗೆ ತುಂಬ ಜಾಸ್ತಿ ಖುಷಿ ಕೊಡ್ತಿತ್ತು, ಅದನ್ನು ತುಂಬ ಎಂಜಾಯ್ ಮಾಡ್ತಿದ್ವಿ. ಅದೇನೋ ದಿನ ಕಳೀತಾ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಆ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಖುಷಿ ಪಡೋದನ್ನು ಮರ್ತ್ಬಿಟ್ಟಿದ್ದೀವಿ. ಆದರೆ ಇನ್ನಾಗಾಗೋದು ಬೇಡ, ಸಣ್ಣ ಸಣ್ಣ ವಿಷಯಗಳನ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ನಾನು ಇನ್ನೋಗಿ ಬರಲಾ, ಬಾಯ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.